ಸರ್ ನಿಮಗೆ ಶ್ರೀಮಂತ ಆಗ್ಲಿಕ್ಕೆ ಇಷ್ಟ ಇಲ್ವಾ? ಇದ್ದಂಗೆ. ನೀವು ಈ ಹೋಟೆಲನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕು, ತಿಂಡಿ ವೆರೈಟಿ ಜಾಸ್ತಿ ಮಾಡಬೇಕು. ಹೌದಾ? ನಿಮ್ಮ ಜೀವನದಲ್ಲಿ ನೀವು ತುಂಬಾ ತೃಪ್ತಿಯಲ್ಲಿದ್ದೀರಾ? ಸ್ಯಾಟಿಸ್ಫೈಡಾ ನೀವು? ಮದುವೆ ಮಾಡ್ಕೊಂಡಿಲ್ಲ, ಹಾಗಾಗಿ. ಹಾ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಧಿಕಾ. ವೀಕ್ಷಕರೇ, ನಾನು ಬಂದಿದ್ದೇನೆ ಇವತ್ತು ಕಾರ್ಕಳ ತಾಲೂಕಿನ ಶಿರ್ಲಾಲು ಗ್ರಾಮ. ಇದು ನನ್ನ ಊರು. ನಾನು ಬಂದದ್ದು ಇವತ್ತು 20 ವರ್ಷ ಒಂದು ಹಳೆಯ ಕಾಲದ ಹೋಟೆಲ್. ಈ ಹೋಟೆಲ್ ಬಂದು ನಮ್ಮ ಕರ್ನಾಟಕ ಬ್ಯಾಂಕ್ ಆಪೋಸಿಟ್ ಇರುವಂತಹ ನಮ್ಮ ಜಿನರಾಜ್ ಕಡಂಬ ಇವರ ಹೋಟೆಲ್ಗೆ ಬಂದಿದ್ದೇನೆ. ತಿಂಡಿಯ ಬೆಲೆ ಹೆಚ್ಚಾಗಿರುವಾಗ ನಮ್ಮ ಈ ಶಿರ್ಲಾಲಿನ ಹೋಟೆಲಲ್ಲಿ ಬಟಾಟೆ ಅಂಬಡೆ ಕೇವಲ ಒಂದು 2 ರೂಪಾಯಿಗೆ ಸಿಗ್ತದೆ ಅಂತ ಹೇಳಿದರೆ ನಂಬ್ತೀರಾ? ಬನ್ನಿ ತೋರಿಸ್ತೇನೆ. ತುಂಬ ಟೇಸ್ಟ್ ಆಗಿರ್ತದೆ. ಇವರು ತುಂಬ ಫೇಮಸ್, ಇವರ ಹೋಟೆಲ್. ಬನ್ನಿ ಪರಿಚಯ ಮಾಡಿಕೊಡ್ತೇನೆ ಜಿನರಾಜ್ ಕಡಂಬ ಇವರನ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್ ಎಂಚೊಲ್ಲಾರು? ಓಕೆ. ಏತ್ ವರ್ಷ ಇರ್ದು ಸರ್ ಒಂಜಿ ಹೋಟೆಲ್ ಮಲ್ತೊಂದುಲ್ಲಾರು? ಇರುವ 2004 2004ರಿಂದ. ಹಾಂ, ಓಕೆ. ಈರ್ನ ಮೂಲ ಹೋಟೆಲ್ ಒಂಜಿ 2 ರೂಪಾಯಿಗೆ ಬಟಾಟೆ ಅಂಬಡೆ ತಿಕ್ಕೊಂಡಂದು ಅನ್ಕೇಂದೆ ಸರ್ ಅಂದ ಸರ್? ಓಕೆ ಓಕೆ ಸರ್. ಇತ್ತೆ ಈ 2 ರೂಪಾಯಿಗೆ ಬಟಾಟೆ ಅಂಬಡೆ ಕೋರಂದುಲ್ಲ ಸರ್? ಎಂಚ ಸರ್ ಒಂದು ವರ್ಕೌಟ್ ಆಪುಂಡ ಸರ್ ಇರೇಗ ಪಂಡ ಇತ್ತ ರೇಟ್ ಪೂರ ಎಣ್ಣೆಗೆ ಕಡ್ಲೆ ಹಿಟ್ಟಿಗೆ ಪೂರ ರೇಟ್ ಜಾಸ್ತಿ ಆಯ್ತು ಬಟಾಟೆಗೆ. ಸೊ ಒಂದು ಎಂಚ ಸರ್ ಇರೇಗ? ಐತ ಚಿಂತೆಜಿ ಮಲ್ಪನ ವಸ್ತು ಖಾಲಿ ಆಗ್ಬಿಡುತ್ತೆ ಎಂಗಳವೇ. ಹಾಂ, ಪಂಡ 20 ವರ್ಷ ಹಿಡಿದ್ರೆ 2 ರೂಪಾಯಿ ದಿತ್ತಾರಾ? ಅವೇ ಸೇಮ್ ರೇಟ್ ಚೇಂಜ್ ಮಲ್ದಿನೇ ಇಜ್ಜೆ. ಬಟಾಟೆ ಅಂಬಡೆ ಉಂಡ ಬೇತೇನ ತಿಕ್ಕೊಂಡಿರ? ಒಂದೇ ಬಗೆ 18 ಸುರ ಅಂಡ 2 ಮಟ್ಟ ಬೆಚ್ಚ ಬೊಕ್ಕ ಚಪ್ಪ. ಹಾಂ, ಮಲ್ತೊಂದೆ ಇಪ್ಪರ ಖಾಲಿ ಇಲ್ಲಕ್ಕನೆ 15 ಗಂಟೆ ಸುರು ಮಲ್ತಂಡ ಪೂರ ಆನಿಟ ಮಲ್ತಿತ್ತ. ಓಕೆ. ಹಾಂ, ಬಲೆ ಚಾಪರ್ದು ಮಾತಿರ ಗಾರಡ ಅವು ಚಪ್ಪ ಶೀತ. ಹ್ಞೂ, ಬಿಸಿ ಬಿಸಿ ಚಾ ಜೊತೆ ಒಂದು ಬಟಾಟೆ ಅಂಬಡೆ ತಿನ್ನುವನ? ನಮಗೆ ಕೊಡೋದಿಲ್ಲ ಬಟಾಟೆ ಅಂಬಡೆ? ಕೊಡುವ, ಕೊಡಿ. ನಿಮ್ಮ ಕೈ ರುಚಿ ಒಮ್ಮೆ ಹೇಗೆ ಉಂಟು ನೋಡುವ. ಬನ್ನಿ ಇವ್ರ ಹತ್ರ ಕೇಳುವ. ಇವರು ಸಾಗಿ ಬಂದ ಇವರ ಜೀವನದ ಕತೆ ಬಟಾಟೆ ಅಂಬಡೆಯೊಂದಿಗೆ ಪ್ರಾರಂಭ ಮಾಡುವ. ನಾ ಚಿಂತೆ ಮಾಡೋದಿಲ್ಲ, ನಮ್ದು ಮಾಡಿದ ವಸ್ತು ಖಾಲಿ ಆದರೆ ಆಯ್ತು ಅಷ್ಟೇ. ಸರ್ ನೀವು ಯಾಕೆ ರೇಟ್ ಜಾಸ್ತಿ ಮಾಡಲಿಲ್ಲ? ನನಗೆ ಮನಸ್ಸು ಅಂತ ಮಾಡಲಿಲ್ಲ. ಹಾಂ, ಈಗ 2 ರೂಪಾಯಿ ಒಂದು 5 ರೂಪಾಯಿ ತರ ತನಕ ಹೋಗಿಲ್ಲ ನೀವು, ಯಾಕೆ? ಇದ್ದಷ್ಟೇ ಸಾಕು, ನಮ್ಗೆ ಅಷ್ಟೇ ಸಾಕು. ಹೌದಾ? ಸರ್ ನಿಮಗೆ ಶ್ರೀಮಂತ ಆಗ್ಲಿಕ್ಕೆ ಇಷ್ಟ ಇಲ್ವಾ? ಇದ್ದಂಗೆ. ನೀವು ಈ ಹೋಟೆಲನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕು, ತಿಂಡಿ ವೆರೈಟಿ ಜಾಸ್ತಿ ಮಾಡಬೇಕು. ಸಾಕು. ಹೌದಾ? ನಿಮ್ಮ ಜೀವನದಲ್ಲಿ ನೀವು ತುಂಬಾ ತೃಪ್ತಿಯಲ್ಲಿದ್ದೀರಾ? ಸ್ಯಾಟಿಸ್ಫೈಡಾ ನೀವು? ಮದುವೆ ಮಾಡ್ಕೊಂಡಿಲ್ಲ, ಹಾಗಾಗಿ. ಹಾ, ಮತ್ತೆ ಇಲ್ಲಿ ಬಂದ ಅಂತ ಜನರೆಲ್ಲ ಹೇಗೆ ಸರ್ ನಿಮ್ಗೆ? ಎಲ್ಲ ಬರ್ತಾರೆ, ದೂರ ದೂರಿಂದ ಬರ್ತಾರೆ. ಓಕೆ. ರಾಜ ಕಡಂಬ ಅವರು, ನಾನು ಕೇಳಿದೆ ನಿಮ್ಮ ಹೋಟೆಲ್ ಹೆಸರಂತ, ಹೇಳಲಿಲ್ಲ ಅವರು. ಈಗ ನೋಡಿ ಅವ್ರು ಫೇಮಸ್ ಹೇಗಾಗಿದೆ ಅಂತ ಹೇಳಿದ್ರೆ ಅವರ ಜಿನ ಅಂಬಡೆ ಅಂತ ಹೇಳ್ತಾರಂತೆ. ಅವರ ಹೋಟೆಲಿಗೆ 2 ರೂಪಾಯಿಯ ಈ ಬಟಾಟೆ ಅಂಬಡೆಯನ್ನು ಮಾರ್ತಾ ಇದ್ದಾರೆ. ಇವರ ಹೋಟೆಲಿಗೆ ಜಿನ ಅಂಬಡೆ ಹೋಟೆಲ್ ಅಂತ ಕರೀತಾರೆ ಅಲ್ವಾ ಸರ್? ಓಕೆ. ಸಣ್ಣ ಸಣ್ಣ ಹುಡುಗರೆಲ್ಲ ಮೊದಲು ಸ್ಕೂಲಿಂದ ಹೋಗುವ ಹುಡುಗರು ಅವರು ಇವರೆಲ್ಲ ಹಂಗೆ ಈ ಮುಂಜಿ ಈ ಕಡೆ ಎಲ್ಲ ಕಡೆ ಬರ್ತಾರೆ, ಇದಕ್ಕೋಸ್ಕರ ಬಂದು ಹೋಗ್ತಾರೆ. ನಿಮ್ಮ ಈ ನೆಮ್ಮದಿಯ ಜೀವನದ ಒಂದು ಗುಟ್ಟೇನಂತ ಹೇಳಿ ನಮ್ಮ ವೀಕ್ಷಕರಿಗೆ ಒಂದು ತಿಳಿಸ್ಬೋದಾ? ನಿಮ್ಗೆ ಜಾಸ್ತಿ ಯಾವುದ್ರ ಮೇಲೂ ಆಸೆ ಇಲ್ಲ ಅಂತ ಹೇಳಿದ್ರೆ ವ್ಯಾಪಾರವನ್ನ ಇನ್ನೂ ಜಾಸ್ತಿ ಏನಾದ್ರು ಸಾಕು, ಇರುವುದ್ರಲ್ಲಿ ನೆಮ್ಮದಿ. ಈಗಿನ ಕಾಲದಲ್ಲೂ ನಿಮ್ಗೆ 2 ರೂಪಾಯಿ ಅಂಬಡೆ ಸಿಗ್ತದ ಅಂತ ಹೇಳಿ ಆಶ್ಚರ್ಯ ಆಗ್ಬೋದು.
ಬಟ್ ಇವರಲ್ಲಿ ಸಿಗ್ತದೆ. ಯಾಕಂದ್ರೆ ಇವರು ರೇಟನ್ನು ಜಾಸ್ತಿ ಮಾಡಲಿಲ್ಲ, ಈ ದರವನ್ನು ಜಾಸ್ತಿ ಮಾಡುವ ಅಗತ್ಯ ಕೂಡ ಇಲ್ಲ ಅಂತೆ, ಆಸೆ ಕೂಡ ಇಲ್ಲ ಅಂತೆ. ಇವ್ರು ಹೇಳಿದ್ರು ಯಾಕಂತ ಹೇಳಿದ್ರೆ ನನಗೆ ಎಷ್ಟು ಬರ್ತದೆ ಅಷ್ಟು ಸಾಕು, ಇದ್ದದ್ರಲ್ಲಿ ನೆಮ್ಮದಿಯ ಮತ್ತೆ ತೃಪ್ತಿಯಲ್ಲಿದ್ದೇನೆ ಅಂತ ಹೇಳಿದರು. ನನಗೆ ಇವರ ಸರಳ ಸ್ವಭಾವ ನೋಡಿ ಬಹಳ ಖುಷಿ ಆಯಿತು. ನಾನು ಸಹ ಇಲ್ಲಿ ಬಟಾಟೆ ಅಂಬಡೆ ತಿಂದೆ, ತುಂಬ ಟೇಸ್ಟ್ ಆಯಿತು, ಚಹಾ ಕುಡ್ದೆ. ಅದಕ್ಕೆಲ್ಲದಕ್ಕಿಂತ ಜಾಸ್ತಿ ನನಗೆ ಇಷ್ಟ ಆದದ್ದು ಅವರ ಮಾತು. ಬಟಾಟೆ ಅಂಬಡೆ ಟೇಸ್ಟ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ. ನಮಸ್ಕಾರ.